ಫುಡ್ ಹ್ಯಾಬಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಮಾಡುತ್ತೆ. ಸೊ ಯಾವಾಗ ನೀವು ತುಂಬ ಲಾಂಗ್ ಪೀರಿಯಡ್ ಆಗಿರ್ಬೋದು ಅಥವಾ ತುಂಬ ಶಾರ್ಟ್ ಪೀರಿಯಡ್ಗಾದ್ರೂ ತುಂಬ ಸ್ಪೈಸಿ ಫುಡ್ ತೊಗೋತಿದ್ದೀರಾ ಅಥವಾ ತುಂಬ ಜಂಕ್ ಫುಡ್ ತೊಗೋತಿದ್ದೀರೋ, ಆ ಫುಡ್ ಯಾವಾಗಲೂ ನೀವು ಹೊರಗಡೆನೇ ಮಾಡ್ತಿದ್ದೀರಾ ಅನ್ನೋದಿದ್ರೂ ಇದರಿಂದನೇ ನಿಮಗೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಬರ್ಬೋದು. ಸೊ ಅದರಿಂದ ಪೈಲ್ಸ್ ಅನ್ನೋದು ಕನ್ವರ್ಟ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟು ತುಂಬ ಲಾಂಗ್ ಪೀರಿಯಡ್ಸ್ ಯಾವಾಗ ನೀವು ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ, ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಬ್ಯಾಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ IT ಫೀಲ್ಡ್ಸಲ್ಲಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ಈ ಕಾಲ್ ಸೆಂಟರ್ಸಲ್ಲಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ಈ ಡ್ರೈವರ್ಸ್ ಆಗಿರ್ಬೋದು. ಸೊ ಇವರೆಲ್ಲ ತುಂಬ ಲಾಂಗ್ ಅವರ್ಸ್ ಯಾವಾಗ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೋ ಸೊ ಅಂಥವ್ರಿಗೂ ಈ ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ಳೋದು ಜಾಸ್ತಿನೇ ಇರುತ್ತೆ. ಆ್ಯಂಡ್ ಆಲ್ಕೋಹಾಲ್ ಸ್ಮೋಕಿಂಗ್ ಮಾಡೋರಿಗೆ ತುಂಬ ಜಾಸ್ತಿನೇ ಕಾಣಿಸೋಂಥ ಚಾನ್ಸಸ್ ಆಗ್ಬೋದು. ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಅವ್ರಿಗೂ ಡ್ಯೂ ಟು ಫಿಸಿಯಾಲಜಿಕಲ್ ಫ್ಯಾಕ್ಟರ್ಸಿಂದನೂ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದರಿಂದನೂ ಪೈಲ್ಸ್ ಅನ್ನೋದು ಬರಬಹುದು.